ಅಭಿಮಾನ್ ಬಳಸಿದಾಗ ಬೇರುಗಳಿಗೆ ಉತ್ತಮ ಪೋಷಕಾಂಶ ದೊರೆಯುತ್ತದೆ. ಮಣ್ಣು ಸಹ ಮೃದುವಾಗುತ್ತದೆ. ಆದ್ದರಿಂದ ರಾಸಾಯನಿಕ ಔಷಧಿಗಳಿಗಿಂತ ಅಭಿಮಾನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಅಭಿಮಾನ್ ಅನ್ನು 2 ಬಾರಿ ಬಳಸಿದ ನಂತರ ಆರ್ಬಿಕ್ಸ್ ಅನ್ನು ನೀಡಬಹುದು. ರಾಸಾಯನಿಕ ಔಷಧಿಗಳನ್ನು ಬಳಸಿದಾಗ ಸಿಗುವ ಬೇರುಗಳ ಬೆಳವಣಿಗೆಗಿಂತ ಈ ಅಭಿಮಾನ್ ಔಷಧಿಯನ್ನು ಬಳಸಿದಾಗ ಬೇರುಗಳ ಬೆಳವಣಿಗೆ ತುಂಬಾ ಉತ್ತಮವಾಗಿದೆ. ರಾಸಾಯನಿಕ ಔಷಧಿಗಳನ್ನು ಬಳಸಿದಾಗ ಬೇರುಗಳು ಈ ಮಟ್ಟಿಗೆ ಬೆಳೆಯುವುದಿಲ್ಲ. ಆದರೆ ಈಗ ಬೇರುಗಳು ಅತ್ಯುತ್ತಮವಾಗಿ ಬೆಳೆದಿವೆ. ನೀವೇ ಈ ವಿಡಿಯೋವನ್ನು ನೋಡಿ ಬೇರುಗಳು ಎಷ್ಟರ ಮಟ್ಟಿಗೆ ಬೆಳೆದಿವೆ ಎಂಬುದನ್ನು ಗಮನಿಸಿ. ಅಭಿಮಾನ್ ಔಷಧಿಯನ್ನು ಬಳಸಿ ಈಗ ಕೇವಲ 25 ದಿನಗಳಷ್ಟೇ ಆಗಿದೆ. ಕೇವಲ 25 ದಿನಗಳಲ್ಲೇ ಇಷ್ಟೊಂದು ಬೆಳವಣಿಗೆ ಕಂಡುಬರುತ್ತಿದೆ. ಮೊದಲ ಬಾರಿ ಬಳಸಿದಾಗಲೇ ಉತ್ತಮ ಫಲಿತಾಂಶ ದೊರೆತಿದೆ. 2ನೇ ಬಾರಿ ಬಳಸಿದರೆ ಇದಕ್ಕಿಂತಲೂ ಉತ್ತಮ ಇಳುವರಿ ದೊರೆಯುತ್ತದೆ. ರಾಸಾಯನಿಕ ಔಷಧಿಗಳನ್ನು ಬಳಸುವುದಕ್ಕಿಂತ ಈ ಎಪಿಕೆಎಸ್ ಆರ್ಗಾನಿಕ್ಸ್ ಔಷಧಿಗಳನ್ನು ಬಳಸಿದಾಗ ಇಳುವರಿ ತುಂಬಾ ಉತ್ತಮವಾಗಿದೆ. ನಾನು ನಿರೀಕ್ಷಿಸಿದ್ದಕ್ಕಿಂತ ಸುಮಾರು 50% ಹೆಚ್ಚು ಇಳುವರಿ ದೊರೆತಿದೆ. ನಮಸ್ಕಾರ, ನನ್ನ ಹೆಸರು ದೇಶಿಂಗು. ನಾನು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ರೈತ. ಸುಮಾರು 20 ರಿಂದ 25 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ಕಳೆದ 2 ವರ್ಷಗಳಿಂದ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸುತ್ತಿದ್ದೇನೆ. ಇದನ್ನು ಬಳಸಿದ ನಂತರ ಇಳುವರಿಯೂ ಹಾಗೂ ಬೆಳೆ ಬೆಳವಣಿಗೆಯೂ ತುಂಬಾ ಉತ್ತಮವಾಗಿದೆ. ಮೊದಲ ಬಾರಿ ಬಳಸಿದಾಗಲೇ ಸಹಜವಾದ ಬೆಳವಣಿಗೆ ಸ್ಪಷ್ಟವಾಗಿ ಕಾಣಿಸಿತು. 2ನೇ ಬಾರಿ ಅಭಿಮಾನ್ ಬಳಸಿದ ನಂತರ ಇನ್ನೂ ಉತ್ತಮ ಬೆಳವಣಿಗೆ ದೊರೆಯಿತು. ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯೂ ಉತ್ತಮವಾಗಿ ಹೆಚ್ಚಾಗಿದೆ. ಎಪಿಕೆಎಸ್ ಕಂಪನಿಯ ಕುರಿತು ವಿಡಿಯೋವನ್ನು ನೋಡಿದ ನಂತರ ಅವರನ್ನು ಸಂಪರ್ಕಿಸಿದೆ. ಅವರು ತಿಳಿಸಿದ ವಿಧಾನಗಳಂತೆ ಖರೀದಿಸಿ ಬಳಸಿದೆ. ಕಳೆದ 2 ವರ್ಷಗಳಿಂದ ನನಗೆ ಉತ್ತಮ ಫಲಿತಾಂಶ ದೊರೆಯುತ್ತಿದೆ. ಮೊದಲು ಬೆಳ್ಳುಳ್ಳಿ ಬೆಳೆಗೆ ಬಳಸಿದೆ. ಬೆಳ್ಳುಳ್ಳಿಯ ಬೆಳವಣಿಗೆಯೂ ಹಾಗೂ ಇಳುವರಿಯೂ ತುಂಬಾ ಉತ್ತಮವಾಗಿತ್ತು. ಸಾಮಾನ್ಯವಾಗಿ 100 ಕಿಲೋ ಸಿಗುವ ಜಾಗದಲ್ಲಿ ಇದನ್ನು ಬಳಸಿದ ನಂತರ ಹೆಚ್ಚುವರಿಯಾಗಿ 20 ರಿಂದ 30 ಕಿಲೋವರೆಗೆ ಇಳುವರಿ ದೊರೆಯಿತು. ನಂತರ ಕ್ಯಾರೆಟ್ ಬೆಳೆಗೆ ಬಳಸಿದೆ. ಕ್ಯಾರೆಟ್ನಲ್ಲಿಯೂ ಉತ್ತಮ ಇಳುವರಿ ದೊರೆಯಿತು. 3ನೇ ಬಾರಿ ಕಂದ ಬೆಳೆಗಳಲ್ಲಿ ಬಳಸಿದೆ. ಅಲ್ಲಿಯೂ ಉತ್ತಮ ಬೆಳವಣಿಗೆ ಹಾಗೂ ಉತ್ತಮ ಇಳುವರಿ ದೊರೆಯಿತು. ಈಗ ಮತ್ತೆ ಬೆಳ್ಳುಳ್ಳಿ ಬೆಳೆಗೆ ಬಳಸಿದ್ದೇನೆ. ಎಪಿಕೆಎಸ್ ಆರ್ಗಾನಿಕ್ಸ್ ಔಷಧಿಯನ್ನು ಬಳಸಿದ್ದು ಕೇವಲ 8 ದಿನಗಳಷ್ಟೇ ಆಗಿದೆ. 1 ಟ್ಯಾಂಕ್ ನೀರಿಗೆ 250 ಮಿಲಿ ಪ್ರಮಾಣದಲ್ಲಿ ಬಳಸಿದೆ. ಇದೇ ಪ್ರಮಾಣವನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಅಭಿಮಾನ್ ಬೇರುಗಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತದೆ. ಆರ್ಬಿಕ್ಸ್ ಕಾಂಡಗಳನ್ನು ಹಸಿರಾಗಿಡಲು ಹಾಗೂ ಕಾಂಡ ಕೊಳೆತವನ್ನು ತಡೆಯಲು ಸಹಾಯ ಮಾಡುತ್ತದೆ. ರಾಸಾಯನಿಕ ಔಷಧಿಗಳಿಗಿಂತ ಅಭಿಮಾನ್ ಹೆಚ್ಚು ಪರಿಣಾಮಕಾರಿ ಎಂದು ನಾನು ಭಾವಿಸುತ್ತೇನೆ. ರಾಸಾಯನಿಕ ಔಷಧಿಗಳನ್ನು ಬಳಸಿದಾಗಿಗಿಂತ ಇದರಲ್ಲಿ ಉತ್ತಮ ಬದಲಾವಣೆ ಕಾಣುತ್ತಿದೆ. ಕಳೆದ 2 ವರ್ಷಗಳಿಂದ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸುತ್ತಿದ್ದೇನೆ. ನನ್ನ ಮಣ್ಣಿಗೆ ಯಾವುದೇ ರೀತಿಯ ಹಾನಿಯಾಗಿಲ್ಲ ಎಂಬ ವಿಶ್ವಾಸ ನನಗಿದೆ. ರಾಸಾಯನಿಕ ಔಷಧಿಗಳಿಗಿಂತ ಇದು ಉತ್ತಮ ಫಲಿತಾಂಶ ನೀಡುತ್ತದೆ. ನಾನು ನಿರೀಕ್ಷಿಸಿದ್ದಕ್ಕಿಂತ ಸುಮಾರು 50% ಹೆಚ್ಚು ಇಳುವರಿ ದೊರೆತಿದೆ. ಇದು ಸುಮಾರು 90% ಮಟ್ಟಿಗೆ ಉತ್ತಮ ಫಲಿತಾಂಶ ನೀಡುತ್ತದೆ. ಇದು ಸಂಪೂರ್ಣವಾಗಿ ನೈಸರ್ಗಿಕ ಉತ್ಪನ್ನವಾಗಿದೆ. ಎಲ್ಲಾ ರೈತರು ಇದನ್ನು ವಿಶ್ವಾಸದಿಂದ ಖರೀದಿಸಿ ಬಳಸಬಹುದು. ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮಗಳಿಲ್ಲ. ಒಮ್ಮೆ ಬಳಸಿದರೆ ಸಾಕು. 2ನೇ ಬಾರಿಯೂ ಇದೇ ಉತ್ಪನ್ನವನ್ನು ಖರೀದಿಸಿ ಬಳಸಬೇಕು ಎಂಬ ವಿಶ್ವಾಸ ನಿಮಗೆ ಬರುತ್ತದೆ. ನೋಡಿ, ಅಭಿಮಾನ್ ಅನ್ನು ಮೊದಲ ಬಾರಿ ಬಳಸಿದಾಗಲೇ ಇಷ್ಟೊಂದು ಬೆಳವಣಿಗೆ ಕಂಡುಬರುತ್ತಿದೆ. 2ನೇ ಬಾರಿ ಬಳಸಿದರೆ ಇದಕ್ಕಿಂತಲೂ ಹೆಚ್ಚು ಹಸಿರುತನ, ಉತ್ತಮ ಬೇರುಗಳ ಬೆಳವಣಿಗೆ ಹಾಗೂ ಅತ್ಯುತ್ತಮ ಬೆಳವಣಿಗೆ ದೊರೆಯುತ್ತದೆ. ಈ ಮಟ್ಟದ ಬೇರುಗಳ ಬೆಳವಣಿಗೆ ನನಗೆ ಇದುವರೆಗೆ ಸಿಕ್ಕಿರಲಿಲ್ಲ. ಈ ಅಭಿಮಾನ್ ಔಷಧಿಯನ್ನು ಬಳಸಿದ ನಂತರವೇ ಬೇರುಗಳು ಇಷ್ಟೊಂದು ಚೆನ್ನಾಗಿ ಬೆಳೆದಿವೆ. ರಾಸಾಯನಿಕ ಔಷಧಿಗಳನ್ನು ಬಳಸಿದಾಗ ಬೇರುಗಳು ಈ ಮಟ್ಟಿಗೆ ಆಳವಾಗಿ ಬೆಳೆಯುವುದಿಲ್ಲ. ಆದರೆ ಈಗ ಬೇರುಗಳು ತುಂಬಾ ಚೆನ್ನಾಗಿ ಬೆಳೆದಿವೆ. ನೀವೇ ಈ ವಿಡಿಯೋವನ್ನು ನೋಡಿ ಬೇರುಗಳ ಬೆಳವಣಿಗೆಯನ್ನು ತಿಳಿದುಕೊಳ್ಳಿ. ಈಗ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಔಷಧಿಯನ್ನು ಬಳಸಿದ್ದು 8 ದಿನಗಳಾಗಿದೆ. ಇನ್ನೂ 8 ದಿನಗಳ ನಂತರ ಮತ್ತೆ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸಲಿದ್ದೇನೆ. ಅದನ್ನು ಬಳಸುವ ಮೊದಲು ಹೊಲದಲ್ಲಿ ನೀರಿನ ಜೊತೆಗೆ ಸಾಕಷ್ಟು ತೇವಾಂಶ ಇರುವಂತೆ ಚೆನ್ನಾಗಿ ನೀರು ಹಾಯಿಸಬೇಕು. ಅದರ ನಂತರ ಅಭಿಮಾನ್ ಔಷಧಿಯನ್ನು ಸಿಂಪಡಿಸಿದರೆ ಬೆಳೆ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಬೇರುಗಳು ಆಳವಾಗಿಯೂ ಆರೋಗ್ಯಕರವಾಗಿಯೂ ಬೆಳೆಯುತ್ತವೆ. ಧನ್ಯವಾದಗಳು.